ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನವಿವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 26 ಫೆಬ್ರವರಿ 2024ರಂದು ನಡೆದಂತಹ ಮೊದಲನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನ ಅನಲೈಸಿಸ್ ಮಾಡ್ತಾ ಇದ್ವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಏನಿದೆ ನೋಡ್ರಿ. ದ ರೇಷಿಯೋ ಆಫ್ ಟೂ ನಂಬರ್ಸ್ ಈಸ್ 3:5. The product is 3375. What is the sum of both the numbers? ಅಂತಂದ್ರ ಎರಡು ಸಂಖ್ಯೆಗಳು ಯಾವ ಅನುಪಾತದೊಳಗದವ? 3:5 ಓಕೆ, ಅವುಗಳ ಗುಣಲಬ್ಧ ಅಂದ್ರೆ ಅವನ್ ಎರಡು ಗುಣಿಸಿದ್ರೆ ಎಷ್ಟು ಬರದ? 3375 ಬಂದಿದೆ. ಆ ಎರಡು ಸಂಖ್ಯೆಗಳ ಮೊತ್ತ ಕಂಡಿಡಿರಿ ಅಂತಂದ್ರ ಇವನ್ ಎರಡು ಕೂಡಿಸಿ ಮೊತ್ತ ಕಂಡಿಡಿಬೇಕಂತ ಹೇಳ್ತಾರ. ನಾವು ಈಗ ಏನ ಮಾಡಿದ್ರು ಕೂಡ ಲಾಸ್ಟ್ ಕ್ಯೂತ್ರ ಮೊತ್ತ ಅಂತಂದ್ರ 3+5 ಅಂತಂದ್ರೆ ಎಷ್ಟು ಬರ್ತದ? 8ರಿಂದ ಗುಣಿಸಲ್ಪಟ್ಟಿರುವಂತ ಸಂಖ್ಯೆನೇ ಇರ್ತದ, ಹೌದಿಲ್ಲ? ಏನ ಆನ್ಸರ್ ಬಂದ್ರು 8ರಿಂದನೇ ಗುಣಿಸಲ್ಪಡ್ಬೇಕದು. 8ರಿಂದ ಗುಣಿಸಲ್ಪಟ್ಟಿರ್ತದ ಅಂದ್ರೆ ಈ ಸಂಖ್ಯೆ 8ರಿಂದ ಬಾ ಹೋಗ್ಬೇಕು. ಈ ಸಂಖ್ಯೆ 8ರಿಂದ ಬಾ ಹೋಗಲ್ಲ, ಇದು 8ರಿಂದ ಬಾ ಹೋಗ್ತದ, ಇದು ಬಾಗ ಹೋಗೋದಿಲ್ಲ, ಇದು ಬಾಗ ಹೋಗೋದಿಲ್ಲ. ಹಂಗಾರೆ ಡೈರೆಕ್ಟ್ ಆನ್ಸರ್ ಯಾವ್ದಾಗಿತ್ತು? ಆಪ್ಷನ್ 2 ಆಗಿತ್ತು. ಸರಿಯಾದ ಉತ್ತರ 120. ಮುಂದೆ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಎರಡನೇ ಪ್ರಶ್ನೆ ನೋಡ್ರಿ. ABC ಯ ನಡುವೆ 7400 ರೂಪಾಯಿ ಅನುಕ್ರಮವಾಗಿ ಈಗ 9, ಬಿಗೆ 12, ಸಿಗೆ 16 ಕೊಟ್ಟಿದಾರೆ. ಹಾಗಾದ್ರೆ ಬಿ ಯ ಪಾಲು ಎಷ್ಟು? ಬಿ ನೋಡ್ರಿ, ಯಾವ್ದು ಕಂಡು ಹಿಡಿಬೇಕು ನಾವು? ಬಿ ಅಂದ್ರೆ 12ರಿಂದ ಬಾ ಹೋಗುವಂತ ಸಂಖ್ಯೆ ನೋಡ್ರಿ. ಇದು 12ರಿಂದ ಬಾ ಹೋಗ್ತದ. 12 2 24, 2 ಉಳಿತು. 12 1 12, 8 ಉಳಿತು. 12 2 24, 2 ಉಳಿತಾ. 12 3 30, 12 1 12 ಅಂತಂದ್ರೆ 8 ಉಳಿತು. 12 12, ಇದು 12ರಿಂದ ಬಾ ಹೋಗೋದಿಲ್ಲ. ಈ ಸಂಖ್ಯೆ ನೋಡ್ರಿ, 12ರಿಂದ 12 ಇಲ್ಲಿ 62, 12 80, 12 96. ಇದು ಕೂಡ 12ರಿಂದ ಬಾ ಹೋಗಲ್ಲ. ಓಕೆ, 4 ಆಯ್ತಾ? 12 4 12 3 36, ಇದು ಬಾ ಹೋಗಂಗಿಲ್ಲ. ಇದು 12ರಲ್ಲಿ ಹೋಗತ್ತೆ ನೋಡ್ರಿ. 12 1 12. ಓಕೆ, ಈ ಸಂಖ್ಯೆ 12ರಿಂದ ಬಾ ಹೋಗ್ತದ. ಓಕೆ, ಹಂಗಾದ್ರೆ ಎರಡು ಆಪ್ಷನ್ ಸಿಕ್ಕೊಂಡು ಇಲ್ಲಿ ನಾವು ಪೂರ್ತಿಯಾಗಿ ಸಾಲ್ವ್ ಮಾಡೋಣ. ನೋಡ್ರಿ, ಟೋಟಲ್ ಎಷ್ಟದ? 9 12 ಎಷ್ಟಾಯ್ತು? 21. 21ಕ್ಕೆ 16 ಕೂಡಿಸಿದ್ರೆ ಎಷ್ಟಾಯ್ತು? 27 37 ಆಯ್ತು. ಓಕೆ, ಎಷ್ಟಾಯ್ತು? 37. 37 ಅಂದ್ರೆ ಟೋಟಲ್ ಎಷ್ಟು ಕೊಟ್ರಲ್ಲಿ? 7400. ಎಲ್ಲರಿಗೂ ಇಷ್ಟು ಹಂಚ್ಬೇಕು. ಟೋಟಲ್ ಎಷ್ಟು? ಇವ್ರದ್ದು 37. ಹಂಗಾರೆ ಟೋಟಲ್ ಎಷ್ಟೈತಿ ಅಮೌಂಟ್ ಒಳಗ? 7400 ಅದ. ಯಾರ್ದು ಕಂಡು ಹಿಡಿಬೇಕು? ನಡಿಕಿನ ಒಂದು 12. ಬಿದ್ ಕಂಡು ಹಿಡಿಬೇಕು. 12 ಅಂದ್ರೆ ಎಷ್ಟು? 37 1 37 2 12 2 ಎಷ್ಟು ಬಂತು? 24. ಮುಂದೆ 2 0 ಅಂತಂದ್ರೆ ಯಾವ್ದು ಬಂತ? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್ ಯಾವ ಪ್ರಶ್ನೆ ಅದ? ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ. ಏನ್ ಹೇಳದ ನೋಡ್ರಿ ಸಿಂಪ್ಲಿಫಿಕೇಶನ್ ಪ್ರಶ್ನೆ. ನೋಡ್ರಿ, ಫಸ್ಟ್ ಭಾಗಾಕಾರ ಮಾಡೋಣ. 7 1 7, 7 5 35 ಮುಗಿದ ಗೊತ್ತಲ್ಲ. ಓಕೆ, 750ರೊಳಗ 50 ಕಳೆದ್ರೆ ಎಷ್ಟು ಬಂತು? 700 ಬಂತು. ಇದೆಲ್ಲ ಪೂರ್ತಿ ಮುಗಿದ ಕೆಲಸ. ಈಗ ನಡಕ್ ಪ್ಲಸ್ ಐತಿ. ಪ್ಲಸ್ 4 5 3 15, 4 3 12 1 13. ಓಕೆ, ಹೌದಲ್ಲ? 5 3 15, 4 3 5 4 21 21. ಸಾರಿ, ಎಷ್ಟಾಯ್ತು? 21. 700ಕ್ಕ 215 ಕೂಡಿಸಿದ್ರೆ ಎಷ್ಟು ಬಂತು? 915 ಬಂತು. ನೆಕ್ಸ್ಟ್ ನೋಡ್ರಿ, ಏನದ ಪ್ರಶ್ನೆ. ಇಫ್ ಕಾಸ್ಟ್ ಪ್ರೈಸ್, ಒಂದು ವಸ್ತುವಿನ ಅಸಲು ಬೆಲೆ ಮತ್ತು ಅದರ ಮಾರಾಟ ಬೆಲೆ 8/5 ಅಂದ್ರ ನೋಡ್ರಿ, ಅಸಲು ಬೆಲೆ ಪ್ರಶ್ನೆ ಯಾವಾಗಿದ್ರು ಇದಕ್ಕಿರ್ತದ. ಮಾರಾಟ ಬೆಲೆ ಅಂತಂದ್ರ 8. ಅಸಲು ಬೆಲೆ ಎಷ್ಟದ? 5 ರೂಪಾಯಿ. ಮಾರಾಟ ಬೆಲೆ ಎಷ್ಟದ? 8 ರೂಪಾಯಿ. ಅಸಲು ಬೆಲೆ 5 ರೂಪಾಯಿ, ಮಾರಾಟ ಬೆಲೆ 8 ರೂಪಾಯಿ. ಓಕೆ, ಹಂಗಂದ್ರೆ ಶೇಕಡ ಲಾಭ ಎಷ್ಟು? ನೋಡ್ರಿ, ಎಷ್ಟು ರೂಪಾಯಿ ಲಾಭ ಆಗೈತಿ? 3 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿ ಒಳಗ? 5 ರೂಪಾಯಿ ಒಳಗ. 5 ರೂಪಾಯಿ ಒಳಗ 3 ರೂಪಾಯಿ ಲಾಭ ಆಗೈತಿ ಅಂದ್ರೆ ಶೇಕಡ ಒಳಗೆ ಎಷ್ಟಾಗಿರ್ತತಿ? ಇಂಟು 100. 5 1 5, 5 20 100. 20 ಇಂಟು 3 ಅಂದ್ರೆ ಎಷ್ಟು ಬಂತು? 60 ಶೇಕಡ. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, 2 ವರ್ಷಗಳಲ್ಲಿ 1320ಕ್ಕ 20 ರೂಪಾಯಿ ಆಗೈತಿ ಮೊತ್ತ. ಆಮೇಲೆ 3 ವರ್ಷಕ್ಕೆ ಎಷ್ಟಾಗೈತಿ? 1380 ರೂಪಾಯಿ ಆಗೈತಿ. ಓಕೆ, ಹಂಗಾರ ನೋಡ್ರಿ, 1 ವರ್ಷಕ್ಕೆ ಎಷ್ಟು ಬಡ್ಡಿ ಬಂದೈತಿ? ಇಲ್ಲಿ 60 ರೂಪಾಯಿ ಬಡ್ಡಿ ಬಂದೈತಿ. 1 ವರ್ಷಕ್ಕೆ ಎಷ್ಟು ರೂಪಾಯಿ ಬಡ್ಡಿ ಬಂದದ? 60 ರೂಪಾಯಿ. ಹಂಗಾರ 2 ವರ್ಷಕ್ಕೆ ಎಷ್ಟು ಬಡ್ಡಿ ಬಂದಿರ್ತೈತಿಪ್ಪ? 2 ವರ್ಷಕ್ಕೆ 120 ರೂಪಾಯಿ ಬಡ್ಡಿ ಬಂದಿರ್ತೈತಿ, ಹೌದಲ್ಲ?
ಇಲ್ಲಿಂದ 2 ವರ್ಷದಿಂದ 3 ವರ್ಷಕ್ಕ 60 ರೂಪಾಯಿ ಬಡ್ಡಿ ಬಂದೈತಿ. ಹಂಗಾರ ನೋಡ್ರಿ ಇಲ್ಲಿ ಮಟ ಎಷ್ಟು ವರ್ಷ ಆಗೈತಿ, 2 ವರ್ಷದ ಹಿಂದದ ಕಂಡುಹಿಡ್ಬೇಕಂದ್ರೆ 2 ವರ್ಷಕ್ಕೆ ಎಷ್ಟು ಬಡ್ಡಿ ಬಂದಿತ್ತು, 120 ರೂಪಾಯಿ. ಹಂಗಾರ 1320 ರೂಪಾಯಿ 2 ವರ್ಷ ಆದ್ಮ್ಯಾಗ ಮೊತ್ತ ಆಗೈತಿ. ಹಂಗಾರ ಇದ್ರೊಳಗ ಅಸಲು ಎಷ್ಟಿತ್ತು, ಹಂಗಾರ 2 ವರ್ಷದ 120 ಕಳೆದ್ ಬಿಡೋಣ. 120 ಕಳೆದ್ರೆ ಎಷ್ಟು ಬಂತ, 1200 ರೂಪಾಯಿ. ಎಷ್ಟು ರೂಪಾಯಿ ಬಂತು, 1200 ರೂಪಾಯಿ. 1200 ರೂಪಾಯಿಗೆ ಎಷ್ಟು ರೂಪಾಯಿ ಬಡ್ಡಿ ಬಂದದ, 60 ರೂಪಾಯಿ ಬಡ್ಡಿ ಬಂದದ. 1 ವರ್ಷಕ್ಕೆ ಎಷ್ಟು ಬಡ್ಡಿ ಬರ್ತೈತಿ, 60 ರೂಪಾಯಿ ಬರ್ತೈತಿ ಹೌದಲ್ಲ. 1200 ರೂಪಾಯಿಗೆ 60 ರೂಪಾಯಿ ಬಡ್ಡಿ ಬಂದದಂದ್ರ 1 ವರ್ಷಕ್ಕೆ ಎಷ್ಟಾಯ್ತು, 0000. 12 ಒಂದ್ಲೆ 12 ಐದ್ಲೆ ಅಂದ್ರೆ ಎಷ್ಟು ಶೇಕಡ, 5% ಬಡ್ಡಿ ಬಂತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಓಕೆ, ಏನಿಲ್ಲ ಇಲ್ಲಿ 1 ವರ್ಷಕ್ಕೆ ನಾವು ಕಂಡು ಹಿಡ್ಕೊಳ್ಳೋಣ. 2 ವರ್ಷಕ್ಕೆ, ಯಾಕಂದ್ರೆ 2 ವರ್ಷದ ಕೊಟ್ರಲ್ಲ ಇಲ್ಲಿ, 2 ವರ್ಷ ಅಂತಂದ್ರೆ ಏನ್ ಮಾಡೋಣ, 2 ವರ್ಷಕ್ಕೆ 120 ರೂಪಾಯಿ. 2 ವರ್ಷಕ್ಕೆ 1320 ರೂಪಾಯಿ ಟೋಟಲ್ ಅಮೌಂಟ್ ಆಗೈತೆ ಅಂದ್ರ 120 ರೂಪಾಯಿ ಬಡ್ಡಿ ಕಳೆದ್ರೆ ಏನ್ ಬಂತಿದ್ರೊಳಗ, ಏನ್ ಬಂತಪ್ಪ, ಅಸಲು ಬಂತ ಹೌದಲ್ಲೋ. ಅಸಲು ಎಷ್ಟೈತಿ, 1200 ರೂಪಾಯಿ. 1200 ರೂಪಾಯಿಗೆ 60 ರೂಪಾಯಿ ಬಡ್ಡಿ ಬಂದತ್ತಂದ್ರ 1 ವರ್ಷಕ್ಕೆ ಎಷ್ಟಾಯ್ತು, 0000. 12 ಒಂದ್ಲೆ 12 ಐದ್ಲೆ 60 ಅಂದ್ರೆ ಎಷ್ಟು ಶೇಕಡ ಆಯ್ತು, 5% ಆಯ್ತು. ಡೈರೆಕ್ಟ್ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆ ಏನದ, ಒಂದು ವಸ್ತುವಿನ ನಮೂದಿತ ಬೆಲೆ ಮತ್ತು ಮಾರಾಟ ಬೆಲೆಗಳು ಕ್ರಮವಾಗಿ, ಇದು ನಮೂದಿತ ಬೆಲೆ ಮಾರ್ಕೆಟ್ ಪ್ರೈಸ್, ಇದು ಮಾರಿದ ಬೆಲೆ. ಹಾಗಾದ್ರೆ ಶೇಕಡ ರಿಯಾಯಿತಿ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ ಇದ್ರೊಳಗೆ ಇದನ್ನ ಕಳೀನಿ, ಎಷ್ಟು ರಿಯಾಯಿತಿ ಕೊಟ್ಟ ನೋಡೋಣ. ಮೊದಲು 0 ಒಳಗೆ 0 ಕಳೆದ್ರ 0, 5ರಾಗ 6 ಕಳೆಯಕ್ ಬರಂಗಿಲ್ಲ, 15ರಾಗ 6 ಕಳೆದ್ರ 9, 4ರಾಗ 9 10 ಕಳೆಯಕ್ ಬರಂಗಿಲ್ಲ, 14ರಾಗ 10 ಕಳೆದ್ರ 4. ಹಂಗಾರೆ ಟೋಟಲ್ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟನಪ್ಪ, 490 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನೆ. ಎಷ್ಟು ರೂಪಾಯಿ ಒಳಗ, 2450 ರೂಪಾಯಿ ಒಳಗೆ. ಹಂಗಾರೆ ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀವಿ. 0ಯಿಂದ 0 ಕ್ಯಾನ್ಸಲ್ ಆಯ್ತು. 49 ಒಂದ್ಲೆ 49 ಐದ್ಲೆ 5 ಒಂದ್ಲೆ 5, 5 ಎರಡ್ಲೆ 10. ಹಂಗಾರೆ ಎಷ್ಟು ಶೇಕಡ ಆಯ್ತು, 20% ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ ಏನದ, ಸಿ ಅವರೊಬ್ಬರೇ ಒಂದು ಕೆಲಸವನ್ನು 50 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಡಿ ಅವರೊಬ್ಬರೇ ಅದೇ ಕೆಲಸವನ್ನು ಸಿ ತೆಗೆದುಕೊಂಡ ಸಮಯದ ಅರ್ಧದಷ್ಟು ಸಮಯದಲ್ಲಿ ಪೂರ್ಣಗೊಳಿಸಬಲ್ಲರು. ಅವರಿಬ್ಬರು ಒಟ್ಟಾಗಿ ಇಡೀ ಕೆಲಸದ 10ನೇ 3 ಭಾಗವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ಅಂತಂದಾರ. ಓಕೆ, ನೋಡ್ರಿ ಏನದ, ಸಿ 50 ದಿನದಾಗ ಮಾಡ್ತಾನ, ಡಿ ಏನ್ ಮಾಡ್ತಾನೋ ಇವನ್ ಅರ್ಧ ಅಂದ್ರೆ 2 ದಿವಸ 25 ದಿವಸ. ಹಂಗಾರೆ ಲಸ ಎಷ್ಟು ಬಂತು, 50. 50 ಒಂದ್ಲೆ 50, 25 ಎರಡ್ಲೆ 50. ಹಂಗಾರ 1 ದಿವಸಕ್ಕೆ ಮಾಡುವಂತ ಕೆಲಸ ಇದೆ. ಸಿ 1 ದಿವಸಕ್ಕೆ 1 ಕೆಲಸ ಮಾಡ್ತಾನೋ, ಡಿ 1 ದಿವಸಕ್ಕೆ ಏನ್ ಮಾಡ್ತಾನೋ, 2 ದಿವಸನ್ಯಾಗ 2 ಕೆಲಸ ಮಾಡ್ತಾನ 1 ದಿವಸಕ್ಕೆ. ಓಕೆ, ಈಗ ಟೋಟಲ್ ಕೆಲಸ ಎಷ್ಟೈತಿ, 50. ಈ ಪೂರ್ತಿ ಕೆಲಸ ಮಾಡ್ಬೇಕು ಅವ್ರ, ಇಲ್ಲ ಇತರದ 10ನೇ 3 ಇತರದ್ದು ಎಷ್ಟು, 10ನೇ 3 ಕೆಲಸ ಮಾಡ್ಬೇಕಂತ ಹೇಳ್ಯಾರ ಅವ್ರು. ಅದು ಯಾರ್ಯಾರು, ಇವ್ರಿಬ್ಬರು. ಇವ್ 1 ದಿವಸಕ್ಕೆ 1 ಮಾಡ್ತಾನೋ, ಇವ್ 1 ದಿವಸಕ್ಕೆ 2 ಮಾಡ್ತಾನ. ಹಂಗಾರ ಒಟ್ಟ 1 ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರ ಇವ್ರು, 3 ಕೆಲಸ ಮಾಡ್ತಾರು. ಮುಗ್ದ ಹೋತ್, 3ರಿಂದ ಭಾಗಿಸೋನು, 3ರಿಂದ 3 ಕ್ಯಾನ್ಸಲ್ ಆಯ್ತು, 0ಯಿಂದ 0 ಕ್ಯಾನ್ಸಲ್ ಆಯ್ತು. ಹಂಗಾರ ಎಷ್ಟು ದಿವಸನಾಗ ಕೆಲಸ ಮಾಡ್ತಾರ ಇವ್ರು, 2 ದಿವಸನಾಗ ಕೆಲಸ ಮಾಡಿ ಮುಗಿಸ್ತಾರ. ನೀವು ಇನ್ನೊಂದು ಮಾಡ್ಬೋದಾಗಿತ್ತು, ಇದನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಬೋದಾಗಿತ್ತು. ಹೆಂಗಂತಂದ್ರ ನೀವು 50 ದಿನ ಮಾಡ್ತಾನಂದ್ರ ನೀವು 25 ದಿವಸನಾಗ ಮಾಡ್ತಾನ ಅರ್ಧ, ಹೌದಾ. ಹಂಗಾರ ಯಾವಾಗಲೂ ಇದು 25 ನಿಮ್ ಮೈಂಡ್ ಒಳಗ ಬರ್ತದ. ಯಾವಾಗಲೂ ಎಫಿಸಿಯನ್ಸಿ ಏನ್ ಇರ್ತೈತಿ, ಇದ್ರದ್ದು ಉಲ್ಟಾ. 25 ಒಂದ್ಲೆ 25 ಎರಡ್ಲೆ ಡೈರೆಕ್ಟ್ ಅನ್ನ ಇಷ್ಟ ಬರ್ಕೋಬಹುದಾಗಿತ್ತು. ಓಕೆ, ನೆಕ್ಸ್ಟ್ ಏನದ ನೋಡ್ರಿ, 15% ಮತ್ತು 10ಗಳ 2 ಸತತ ರಿಯಾಯಿತಿಗಳಿಗೆ ಸಮಾನವಾದ ಒಂದೇ ಏಕ ರೀತಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಅಂದ್ರೆ ಸಕ್ಸೆಸಿವ್ ಡಿಸ್ಕೌಂಟ್ ಕಂಡುಹಿಡಿಬೇಕು. ಮೊದ್ಲೇಕ 15% ಡಿಸ್ಕೌಂಟ್ ಕೊಟ್ಟ, ಆಮೇಲೆ 10% ಡಿಸ್ಕೌಂಟ್ ಕೊಟ್ಟು, ಡಿಸ್ಕೌಂಟ್ ಏನಂತ ಬರಿತೀವಿ ನಾವು, ಮೈನಸ್ ಅಂತ ಬರಿತೀವಿ, ಹೌದಾ. ಮೈನಸ್ ಇಂಟು ಮೈನಸ್ ಪ್ಲಸ್. 15 ಇಂಟು 10 150 ಭಾಗಿಸು 100. 0ಯಿಂದ 0 ಹೋಯ್ತು, 1 0ಯಿಂದ 1 ಪಾಯಿಂಟ್ ಬಂತು. ಈ ಕಡೆ 1 ಸ್ಥಾನ ಇತ್ತು, ಅದಕ್ಕೆ ಈ ಕಡೆಯಿಂದ 1 ಪಾಯಿಂಟ್ ಕೊಟ್ಟೆ. 15ರಾಗ 10 ಮೈನಸ್ 15 ಮೈನಸ್ 10 ಎಷ್ಟಾಯ್ತು, ಮೈನಸ್ 25. ಮೈನಸ್ 25ಕ್ಕೆ ಎಷ್ಟು ಕೂಡಿಸ್ಬೇಕು, ಪ್ಲಸ್ 1.5. 25 ಮೈನಸ್ 25ಕ್ಕೆ ಪ್ಲಸ್ 1.5 ಕೂಡಿಸಿದ್ರೆ ಎಷ್ಟು ಬಂತು, 23.5 ಡಿಸ್ಕೌಂಟ್ ಬಂತು. ನಮ್ಗೆ ಗೊತ್ತಲ್ಲ ಸೂತ್ರ ಸಕ್ಸೆಸಿವ್, ಎ ಪ್ಲಸ್ ಆರ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಎ ಬಿ ಡಿವೈಡೆಡ್ ಬೈ 100. ಮೈನಸ್ ಬಂದ್ರೆ ಡಿಸ್ಕೌಂಟ್, ಪ್ಲಸ್ ಬಂದ್ರೆ ಲಾಭ. ನೆಕ್ಸ್ಟ್ 9ನೇ ಪ್ರಶ್ನೆ ಏನ್ ಹೇಳ್ತದ, 25 ಅಂಕಿಗಳ
ಸರಾಸರಿ 150 ಆಗಿದೆ. ಟೋಟಲ್ ಎಷ್ಟು ಸಂಖ್ಯೆ ಅದಾವು? 25 ಸಂಖ್ಯೆ ಅದಾವ. 25 ಸಂಖ್ಯೆಗಳ ಸರಾಸರಿ ಎಷ್ಟಾಗಿದೆ? 150 ಆಗಿದೆ ಅಂತ ಹೇಳ್ತಾ ಇದ್ರು. ಓಕೆ, ಹೆಚ್ಚುವರಿಯಾಗಿ ಇನ್ನೊಂದು ಸಂಖ್ಯೆಯನ್ನು ಸೇರಿಸಲಾಗಿದೆ. ಹೆಚ್ಚುವರಿಯಾಗಿ ಏನ್ ಮಾಡ್ಯಾರು? ಇನ್ನೊಂದು ಸಂಖ್ಯೆಯನ್ನು ಅದಕ್ಕೆ ಕೂಡಿಸಿದಾರ. ಓಕೆ, ಹಂಗಂದ್ರೆ ಹೊಸ ಸರಾಸರಿ ಎಷ್ಟಾಗೈತಿ? 160 ಆಗೈತಿ. ಓಕೆ, ಹಾಗಾದ್ರೆ ಹೊಸ ಸಂಖ್ಯೆ ಎಷ್ಟು? ನೋಡ್ರಿ, 25 ಸಂಖ್ಯೆ ಇದ್ದು ಅದರ ಸರಾಸರಿ ಎಷ್ಟಿತ್ತು? 150 ಇತ್ತು. ಓಕೆ, ಈಗ ಇನ್ನೊಂದು ಸಂಖ್ಯೆ ಬಂತು 26. ಅದು ಟೋಟಲ್ ಎಷ್ಟದು? 26. ಹಂಗಾರ ಹೊಸ ಸರಾಸರಿ ಮೊದಲಿಗಿಂತ ಎಷ್ಟು ಹೆಚ್ಚಾಗೈತಿ? ಮೊದ್ಲೇಕ್ 150 ಇತ್ತು, ಈಗ 160 ಆಗೈತಿ. ಹಂಗಾರ ಎಷ್ಟು ಹೆಚ್ಚಾಗೈತಿ? ಇಲ್ಲಿ 10 ಹೆಚ್ಚಾಗೈತಿ. ಎಷ್ಟು ಹೆಚ್ಚಾಗೈತಿ? 10. ಹಂಗಾರ ಈ 10 ಎಷ್ಟು ಮಂದಿ ನಡಕ್ ಹೆಚ್ಚಾಗೈತಿ? ಹೊಸದಾಗಿ ಬಂದಾದ್ರಿಂದ ಆಗೈತಿ, ಹೌದಲ್ಲ? ಹಂಗಾರ 26 ಮಂದಿ ನಡಕ್ 10 ಹೆಚ್ಚಾಗೈತಿ. ಹಂಗಾರ ಟೋಟಲ್ ಎಷ್ಟು ಹೆಚ್ಚಾಯ್ತು? 260 ಹೆಚ್ಚಾಯ್ತು. ಟೋಟಲ್ ಎಷ್ಟು ಹೆಚ್ಚಾಯ್ತು? 260 ಹೆಚ್ಚಾಯ್ತು. ಮೊದಲಿಗೆ 150 ಇತ್ತು, ಮತ್ತೀಗ ಎಕ್ಸ್ಟ್ರಾ 260 ಆತು. ಹಂಗಾರ ಟೋಟಲ್ ಎಷ್ಟು ಆಗ್ತದ? 410 ಅವನ ಬಂದಂತಹ ಸಂಖ್ಯೆ ಆಗಿತ್ತು. ಗೊತ್ತಾತಲ್ಲ? ಓಕೆ, ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು? LCM. ಇಲ್ಲ ಅಂದ್ರೆ ಇದಕ್ಕೆ ಇನ್ನೊಂದು ಮೆಥಡ್ ಅದ. ಏನ್ ಮಾಡ್ಬೇಕಂತಂದ್ರ 25 ಇಂಟು 150 ಮಾಡ್ರಿ. ಎಷ್ಟು ಬರ್ತದ? 25 ಇಂಟು 150. 25 ಐದ್ಲೆ 125. ಓಕೆ, 25 ಒಂದ್ಲೆ 25, ಇದು ಕೂಡಿಸಿರ 37. ಹಂಗಾರ ಎಷ್ಟು ಬಂತಿದ್ರದ್ದು? 3750 ಬಂತು. ಓಕೆ, 25 ಇಂಟು 150 ಅಂದ್ರೆ 3750 ಬಂತು. ಇವನ್ ನೋಡ್ರಿ, ನೀವು ಹೊಸದಾಗಿ ಬಂದ್ರ ಎಷ್ಟಾಯ್ತು? 160 ಆಯ್ತು. 160 ಇಂಟು 26. ಯಾಕಂದ್ರೆ ಒಬ್ಬ ಹೊಸದಾಗಿ ಬಂದಾನಂತಂದ್ರೆ ಎಷ್ಟಾಯ್ತು? 26 ಜನ ಕರಲ್ಲ. 160 ಇಂಟು 26. 26 ಅಲ್ಲಿ ಬಂತು. ಮುಂದೊಂದು 0 ಅಂತಂದ್ರೆ ಎಷ್ಟು ಬರ್ತದ? 6 4 1 4160 ಬಂತು. ಈಗ ಇವ್ನ ಎರಡು ಕಳಿರಿ. ಓಕೆ, 0 ಒಳಗೆ 0 ಕಳೆದ್ರೆ 0, 6 5 ಹೋದ್ರೆ 1, 41 37 ಹೋದ್ರೆ 4. ಎಷ್ಟು ಬಂತು? 410 ಬಂತು. ಓಕೆ, ನೆಕ್ಸ್ಟ್ ಫೈಂಡ್ ದ LCM ಆಫ್ 18 24 36. 18 24 36 ಏನ್ ಕಂಡುಹಿಡಿಬೇಕು? ಲಸ ಕಂಡುಹಿಡಿಬೇಕು. ಲಸ ಅಂದ್ರ ಇವು ಎಲ್ಲದ್ರಿಂದ ಭಾಗ ಹೋಗುವಂತ ಸಣ್ಣ ಸಂಖ್ಯೆ. 18ರಿಂದ ಯಾವ ಭಾಗ ಸಂಖ್ಯೆ ಭಾಗ ಹೋಗತ್ತು? 18 2ಲೆ 36, ಇದು ಭಾಗ ಹೋಗಂಗಿಲ್ಲ. 18ರಲ್ಲಿ 18 2ಲೆ 24, ಇದು ಭಾಗ ಹೋಗಂಗಿಲ್ಲ. 18 2ಲೆ 36 ಕತಿ, ಇದು 18ರಿಂದ ಭಾಗ ಹೋಗಲ್ಲ. 18 4ಲೆ 72, ಇದು 18ರಲ್ಲಿ ಭಾಗ ಹೋಗತ್ತೆ. 18 2ಲೆ 36, ಇದು 18ರಲ್ಲಿ ಭಾಗ ಹೋಗತ್ತೆ. 24ರಲ್ಲಿ 24 3ಲೆ 72, ಇದು ಭಾಗ ಹೋಗತ್ತೆ. 24ರಲ್ಲಿ ಇದು ಭಾಗ ಹೋಗೋದಿಲ್ಲ. ಹಂಗಾರ ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಏನಿದಪ್ಪ? 3 ಬೇರೆ ಬೇರೆ ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಅಪವರ್ತನವು 120 ಆಗಿದೆ. ಕೆಳಗಣವುಗಳಲ್ಲಿ ಯಾವುದು ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಆಗಿರಲು ಸಾಧ್ಯವಿಲ್ಲ. ಹಂಗಾರ ಈ ಸಂಖ್ಯೆ 3 ಸಂಖ್ಯೆಗಳಿಂದ ಗುಣಾಕಾರ ಆಗಿ ಬಂದಿರ್ತಂದ್ರ ಈ ಸಂಖ್ಯೆ ಏನಿರಬೇಕು? ಯಾವುದರೆ ಒಂದು ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಹೋಗ್ಬೇಕು. ಹಂಗಾರ ನೋಡ್ರಿ, ಈ ಸಂಖ್ಯೆ ಏನದ? ಚೆಕ್ ಮಾಡೋಣ. ಓಕೆ, 120 ಯಾವ ಸಂಖ್ಯೆ 20ರಿಂದ ಭಾಗ ಹೋಗ್ತದ? ಹಂಗಾರ ಇದು ಸಾಧ್ಯ ಐತಿ, ಮೋಸ ಆಗಕ ಸಾಧ್ಯ ಐತಿ. ಈ ಸಂಖ್ಯೆ 40 20ರಿಂದ 120ರಲ್ಲಿ ಭಾಗಿಸ್ತದ. ಹಾ, ಓಕೆ, ಹಂಗಾರ ಇದು ಇರಕ್ ಸಾಧ್ಯ ಐತಿ. 16 ನೋಡ್ರಿ, 16 ಏನ್ರಿ 120 ಭಾಗಸಕ್ ಸಾಧ್ಯ ಐತಿ? ಇಲ್ಲ. ಹಂಗಾರ ಇದು ಏನಾಗಕ್ ಸಾಧ್ಯ ಇಲ್ಲ, ಮಹತ್ತಮ ಸಾಮಾನ್ಯ ಅಪವರ್ತನ ಆಗಾಕ ಸಾಧ್ಯ ಇಲ್ಲ. 15 ಭಾಗಸ್ತತಿ? ಹಾ, ಭಾಗಸ್ತತಿ. ಹಂಗಾರ ಯಾವ ಸಂಖ್ಯೆಯಲ್ಲಿ ಏನ್ ಕೇಳಂಗಿಲ್ಲ? ಭಾಗಸಕ್ ಸಾಧ್ಯ ಇಲ್ಲ ಅಂತ ಕೇಳ್ಯಾರ. ಹಂಗಾರ ಯಾವ್ದು ಕರೆಕ್ಟ್ ಆನ್ಸರ್? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಮೋಹನ್ ಮತ್ತು ರೋಹನ್ ಅವರು 3300ಗೆ ಒಂದು ಕೆಲಸವನ್ನು ವಹಿಸಿದರು. ಮೋಹನ್ ಅವರೊಬ್ಬರೇ ಆ ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ರೋಹನ್ ಅವರೊಬ್ಬರೇ ಆ ಕೆಲಸವನ್ನ 12 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಹಾಗಾದ್ರೆ ಅವರಿಬ್ಬರು ಗಳಿಸಿದ ಮೊತ್ತಗಳ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಏನ್ ಮಾಡ್ಬೇಕಪ್ಪ ನಾವಿಲ್ಲ ಅಂತಂದ್ರ ಫಸ್ಟ್ ಲಸ ತಗದ್ ಹೇಳ್ತೀನಿ. ಮೋಹನ ಒಂದ್ ದಿವ್ಸಕ್ಕೆ 10 ದಿವ್ಸನ್ಯಾಗ ಮಾಡ್ತಾನ ಆ ಕೆಲಸ. ಅದ ರೋಹಣ್ಣ ಆ ಕೆಲಸ 12 ದಿವ್ಸನ್ಯಾಗ ಮಾಡ್ತಾನ. ಲಸ ಎಷ್ಟು ಬಂತಪ್ಪ? 60. 10 6ಲೆ 60, 12 5ಲೆ 60. ಹಂಗಾರ ಮೋಹನ್ ಒಂದ್ ದಿವ್ಸಕ್ಕೆ 6 ಕೆಲಸ ಮಾಡ್ರ, ರೋಹನ್ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನ? 5 ಕೆಲಸ ಮಾಡ್ತಾನ. ಇವ್ರಿಬ್ಬರು ಕೆಲಸ ಎಷ್ಟು? 11.
ಈ ಟೋಟಲ್ ಕೆಲಸ 11 ಮಾಡ್ತಾರೆ ಇವ್ರಿಬ್ರು. 11 ಕೆಲಸ ಮಾಡಿದಾಗ ಅವ್ರಿಗೆ ಎಷ್ಟು ರೊಕ್ಕ ಸಿಕ್ಕತಿ? 3300 ಸಿಕ್ಕತಿ. 11 ಕೆಲಸ ಮಾಡಿದಾಗ 3300. ಏನ್ ಕಂಡು ಹಿಡಿಬೇಕು? ಅವ್ರಿಬ್ಬರ ನಡುಕಿನ ವ್ಯತ್ಯಾಸ. ಅವ್ರಿಬ್ಬರ ನಡುಕಿನ ವ್ಯತ್ಯಾಸ ಎಷ್ಟೈತಿ? 1 ಅಂದ್ರೆ ಎಷ್ಟು? 11 ಒಂದ್ಲೆ 11 ಮೂರ್ಲೆ ಅಂತಂದ್ರೆ ಎಷ್ಟು ಬಂತು? 300 ರೂಪಾಯಿ. ಓಕೆ, ಡೈರೆಕ್ಟ್ ಹೆಂಗ್ ಮಾಡ್ಬೋದಾಗಿತ್ತು ಅಂತಂದ್ರ ನೋಡ್ರಿ, ಲಸ ತಗೋರಿ. ಡೈರೆಕ್ಟ್ ಏನ ಕಟ್ತಾ ಹೊಡ್ರಿ ಮೊದ್ಲೇಕ. 6 2 12 5 ಸಾರಿ 6 2 6 12 2 5 10. ಓಕೆ, ಟೋಟಲ್ ಎಷ್ಟಾಯ್ತು? 11. ಟೋಟಲ್ ಇವ್ರು 11 ಅಂತಂದ್ರ 3300. ಏನ್ ಕೇಳಾರು? ಇವ್ರಿಬ್ಬರ ನಡುಕಿನ ವ್ಯತ್ಯಾಸ ಎಷ್ಟೈತಿ? 1. 11 ಒಂದ್ಲೆ 11 ಮೂರ್ಲೆ. ಡೈರೆಕ್ಟ್ ಆನ್ಸರ್ ಬರ್ತಿತ್ತು ಆಪ್ಷನ್ 2. ಓಕೆ, 13ನೇ ಪ್ರಶ್ನೆ ನೋಡ್ರಿ ಏನ್ ಹೇಳತ್ತದ. ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ದೂರವನ್ನು 45 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸ್ತಾನ. ಓಕೆ, ಆಮೇಲೆ ಏನ್ ಕೊಟ್ಟಾರ? ಉಳಿದ ದೂರದ 40% ಎಷ್ಟು? 8 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಚಲಿಸ್ತಾನ. ಓಕೆ, ಉಳಿದದನ್ನ ಎಷ್ಟೊತ್ತು ಚಲಿಸ್ತಾನವ? 8 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಚಲಿಸ್ತಾನ. ಇನ್ನುಳಿದ ದೂರವನ್ನು 24 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸ್ತಾನ. ಇನ್ನು ಏನು ಉಳಿದಿರ್ತೈತಿಲ್ಲ ಅದನ್ನ 24 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಾಗ ಚಲಿಸ್ತಾನ. ಹಾಗಾದ್ರೆ ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತಂದ್ರೆ ಟೋಟಲ್ ಎವರೇಜ್ ಏನ್ ಕೇಳ್ಯಾರ ಅವರು? ಸ್ಪೀಡ್ ಕೇಳ್ಯಾರ. ಎವರೇಜ್ ಸ್ಪೀಡ್ ಹೆಂಗ್ ಕಂಡು ಹಿಡಿತೀವಿ ನಾವು? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಓಕೆ, ಹಂಗಾರ ಈಗ ನಾವು ಅನ್ಕೊಳ್ಳೋನು ಟೋಟಲ್ ಡಿಸ್ಟೆನ್ಸ್ 100 ಕಿಲೋಮೀಟರ್ ಐತಿ ಅನ್ಕೊಂಡು. ಎಷ್ಟು ಕಿಲೋಮೀಟರ್ ಐತಿ? 100 ಕಿಲೋಮೀಟರ್. ಇದ್ರದ ಅರ್ಧ ಮಾಡ್ರಿ ಎಷ್ಟಾಯ್ತು? 50%. ಈ 50% ಏನ್ ಮಾಡ್ತಾನಪ್ಪ ಅಂತಂದ್ರ ಎಷ್ಟು ಕಿಲೋಮೀಟರ್ ವೇಗದಾಗ ಹೋಗ್ತಾನೋ? ಇದು ಡಿಸ್ಟೆನ್ಸ್, ಇದು ಸ್ಪೀಡ್. ಎಷ್ಟು ಸ್ಪೀಡ್ನಾಗ? 45 ಕಿಲೋಮೀಟರ್ ಪ್ರತಿ ಗಂಟೆ. 45 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಒಳಗೆ ಹೋಗ್ತಾನ. ಓಕೆ, ಆಮ್ಯಾಗ ಇನ್ನೇನು ಉಳಿದಿರ್ತೈತಿಲ್ಲ, ಉಳಿದಿದ್ದು ಎಷ್ಟ? 50%. ಇನ್ನೆಷ್ಟು ಉಳಿದೈತಿ? 50%. 50%ದಾಗ 40% ನೋಡ್ರಿ, 50% ಉಳಿದಿತ್ತು ಅನ್ಕೋರಿ. 10% ಅಂದ್ರ 5, 40% ಅಂದ್ರ 20. 50% 40% ಯಾಕೆ ಬರ್ತೈತಿಲ್ಲ ನಿಮಗ? 40%. 0 0 0 0 5 4 ಎಷ್ಟು ಬಂತು? 20. ಇದನ್ನ ನಾವು ಹೆಂಗ್ ಮಾಡಬಹುದಿತ್ತು? 50% 40, 10% ಅಂದ್ರ 5, 40% ಅಂದ್ರ 5 4 20. ಓಕೆ, ಇನ್ ಎಷ್ಟು ಉಳಿತು? ಉಳಿದದ್ದು 50 + 20 ಅಂದ್ರ 70 ಆಯ್ತು. ಇನ್ನು ಉಳಿದದ್ದು ಎಷ್ಟ? 30. ಹಂಗಾರ ಇಲ್ಲಿ ನಮಗೆ ಟೋಟಲ್ ಡಿಸ್ಟೆನ್ಸ್ ಬಂತು. ಒಂದನೇದನ್ನ 45 ಕಿಲೋಮೀಟರ್ ಪ್ರತಿ ಗಂಟೆ ಒಳಗೆ ಹೋಗ್ತಾನ. ಎರಡನೇದನ್ನ ಎಷ್ಟು ಕಿಲೋಮೀಟರ್? 8 ಕಿಲೋಮೀಟರ್ ಪ್ರತಿ ಗಂಟೆ ಒಳಗೆ ಹೋಗ್ತಾನ. ಮೂರನೇದು ಎಷ್ಟು ಕಿಲೋಮೀಟರ್? 24 ಕಿಲೋಮೀಟರ್ ಪ್ರತಿ ಗಂಟೆ ಒಳಗ ಹೋಗ್ತಾನ. ಓಕೆ, ಹಂಗಾರ ನಮ್ಗೆ ಈಗ ಏನ್ ಬಿಡ್ಬೇಕು? ಟೈಮ್ ಬೇಕು, ಹೌದಲ್ಲ? ಟೈಮ್ ಅಂತಂದ್ರೆ ಏನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಹೌದಾ? ಹಂಗಾರ ಏನ್ ಮಾಡೋಣ ಈಗ? 50 ಭಾಗಿಸು 45, 20 ಭಾಗಿಸು 8, 30 ಭಾಗಿಸು 24. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, 5 10 5 9. ಇವನ್ನೆಲ್ಲ ಕೂಡಿಸ್ಬೇಕಲ್ಲ ನಮಗೆ, ಯಾಕಂದ್ರೆ ನಮ್ಗೆ ಟೋಟಲ್ ಟೈಮ್ ಬೇಕು. ಹೌದಾ? ಹಂಗಾರೆ ನೋಡ್ರಿ, ಲಸ ತಗೊಳ್ಳೋನು 9 8 24 72 ಬಂತು. ಓಕೆ, ನೆಕ್ಸ್ಟ್ ಎಷ್ಟರಲ್ಲಿ 72 ಆಕತಿ? 9 8 72. 8 9 72, 24 3 72. 10 × 8 ಅಂದ್ರೆ 80, 20 9 2 18, ಮುಂದೊಂದು 0, 3 3 9, ಮುಂದೊಂದು 0. ಹಂಗಾರೆ ಟೋಟಲ್ ಎಷ್ಟಾಯ್ತು ನೋಡ್ರಿ? 180, 260, 260 90 ಕೂಡ್ಸಿರ 350 ಭಾಗಿಸು 72. ಇದೇನು ಬಂತು ನಮಗ? ಟೈಮ್ ಬಂತು. ಹಂಗಾರೆ ನಮಗೆ ಟೋಟಲ್ ಡಿಸ್ಟೆನ್ಸ್ ಗೊತ್ತಾಯ್ತು, 100 ಇತ್ತು. ಟೋಟಲ್ ಟೈಮ್ ಎಷ್ಟೈತಿ? 350. ಭಾಗಾಕಾರ ಇದ್ದದ್ದು ಈ ಕಡೆ ಏನಾಗ್ತೈತಿ? ಗುಣಾಕಾರ ಆಗ್ತೈತಿ. ಹೌದಾ? ಹಂಗಾರೆ ಕಟ್ತಾ ಹೊಡ್ರಿ. 5 7 ನೆಕ್ಸ್ಟ್ ಎಷ್ಟು ಬಂತು? 5 20 ನೋಡ್ರಿ, ಮತ್ತೆ ಯಾವ ಕಡೆ ತಗ್ತಾವು? 0ಇಂದ 0 ಆಯ್ತು. 72 144 ಭಾಗಿಸು 7. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಈ ಒಂದು ಪ್ರಶ್ನೆ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಏನ್ ಕೊಟ್ರ? 28 ಅವಲೋಕನಗಳ ಸರಾಸರಿ 53 ಆಗಿದೆ. ಮೊದಲ 11 ಅವಲೋಕನಗಳ ಸರಾಸರಿ 54 ಆಗಿದೆ. ಕೊನೆಯ 18 ಅವಲೋಕನಗಳ ಸರಾಸರಿ 52.5 ಆಗಿದೆ. ಹಾಗಾದ್ರೆ 11ನೆಯ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಮೊದಲೇಕ 28 ಸಂಖ್ಯೆದ್ದು ಅದರದ್ದು ಎಷ್ಟೈತಿ? 53 ಆಗೈತಿ.
ಆಮೇಲೆ 11ರದ್ದು ಎಷ್ಟೈತಿ 54 ಆಗೈತಿ. ಆಮೇಲೆ 18ರದ್ದು ಎಷ್ಟೈತಿ 52.5 ಆಗೈತಿ. ಓಕೆ. ಹಂಗಾರ ನೋಡ್ರಿ, ಈಗ 53 ಇತ್ತು. ಇಲ್ಲಿ ನೋಡ್ರಿ ಟೋಟಲ್ ಇವ್ನ ಎರಡು ಕೂಡಿಸಿದ್ರೆ ಎಷ್ಟಾಗತೈತಿ 29 ಆಗತೈತಿ. ಹಂಗಾರ ಈ ಸಂಖ್ಯೆ ಒಂದು ಎಕ್ಸ್ಟ್ರಾ ಸಂಖ್ಯೆನೇ ಇರ್ತೈತಿ, ಹೌದಲ್ಲ? ಅದು ಯಾವ ಸಂಖ್ಯೆ ಆಗಿರ್ತೈತಿ? ಮಧ್ಯದಲ್ಲಿರುವಂತ ಸಂಖ್ಯೆನೇ ಆಗಿರ್ತೈತಿ, ಹೌದಾ? ಓಕೆ. ನೋಡ್ರಿ ಎಷ್ಟು ಹೆಚ್ಚಿಗೆ ಐತಿ? ಒಂದ್ ಹೆಚ್ಚಿಗೆ ಐತಿ. ಒಂದೊಂದು ಹೆಚ್ಚಿಗೆ ಎಷ್ಟು ಮಂದಿ ನಡಕ? 11 ಮಂದಿ ನಡಕ. ಅಂದ್ರ ಏನಾಯ್ತಿದು? 11 ಹೆಚ್ಚಿಗೆ ಆಯ್ತು. ಎಷ್ಟು ಹೆಚ್ಚಿಗೆ ಆಯ್ತು? 11 ಹೆಚ್ಚಿಗೆ ಆಯ್ತು. ನೋಡ್ರಿ ಇಲ್ಲಿಂದ ಇದೇನೈತಿ 0.5 ಕಡಿಮೆ ಐತಿ. ಎಷ್ಟು ಮಂದಿ ನಡಕ? 18 ಮಂದಿ ನಡಕ. 0.5 ಅಂದ್ರ ಅರ್ಧ ಇಂಟು 18 ಅಂತಂದ್ರೆ ಎಷ್ಟು ಬರ್ತೈತಿ? 9 ಆಕತಿ. ಕಡಿಮೆ ಐತಿ. ಇದೇನಾಯ್ತು? ಮೈನಸ್ ಆಯ್ತು. 11ರಾಗ 9 ಕಳೆದ್ರೆ ಎಷ್ಟು ಬಂತಪ್ಪ? 2 ಬಂತು. ಎಷ್ಟು ಬಂತು? 2. ಅದು ಯಾವ 2? ಪ್ಲಸ್ 2. ಹಂಗಾರ ಮೊದ್ಲಿಗೆ ಸರಾಸರಿ ಎಷ್ಟಿತ್ತು? 53 ಇತ್ತು. ಈಗ ಪ್ಲಸ್ 2 ಅಂದ್ರ ಎಷ್ಟಾಯ್ತು? 55 ಆಯ್ತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಒಂದು ಅಸಲು ಮೊತ್ತವನ್ನು ಒಂದು ನಿರ್ದಿಷ್ಟ ಚಕ್ರ ಬಡ್ಡಿಯ ದರದಲ್ಲಿ ಸಾಲವಾಗಿ ನೀಡಲಾಗ್ತದೆ. ಒಂದು ವರ್ಷದ ಕೊನೆಯಲ್ಲಿ 1150 ರೂಪಾಯಿ ಮತ್ತು 2 ವರ್ಷದ ಕೊನೆಯಲ್ಲಿ 1322.5 ಆಗ್ತದ. ಹಾಗಾದ್ರೆ ಅಸಲು ಮೊತ್ತ ಎಷ್ಟು? ನೋಡ್ರಿ, ಇದು ಯಾವಾಗಲೂ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಇದು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ರೆ ಇದೇನಾಕತಿ? ಅಮೌಂಟ್ ಆಗಿ ಕೆಲಸ ಮಾಡ್ತದೆ. ಹಂಗಾರೆ ಇಲ್ಲಿಂದ ನಾವು ಫಸ್ಟ್ ಏನ್ ಮಾಡೋಣ? ಬಡ್ಡಿ ದರ ಕಂಡಿಡ್ಕೊಳ್ಳೋಣ. 1150 ಇದು ಪ್ರಿನ್ಸಿಪಲ್ ಅಮೌಂಟ್. ಓಕೆ. 1322.5. ಇಲ್ಲಿ ಒಂದ್ ಸ್ಥಾನದ ಪಾಯಿಂಟ್ ತೆಗಿಯಾಕ ಏನ್ ಮಾಡ್ತೀನಿ ನಾನು? ಇಲ್ಲೊಂದು ಪಾಯಿಂಟ್ ಎಕ್ಸ್ಟ್ರಾ, ಇಲ್ಲೊಂದು 0 ಎಕ್ಸ್ಟ್ರಾ ಕೊಡ್ತೀನಿ. ಓಕೆ. ಈಗ ಕಟ್ತಾ ಹೊಡಿ. 5 2 10, 5 3 15, 0 0. 5 2 10, 3 ಉಳಿತು. 5 6 30, 2 ಉಳಿತು. 5 4 20, 2 ಉಳಿತು. 5 5 25. ಮತ್ತೆ 5ರಿಂದ ಹೊಡಿ. 5 4 20, 5 6 30, 0. 5 5 25, 1 ಉಳಿತು. 5 2 10, 4 ಉಳಿತು. 5 9 45. ಹೌದಾ? 23 2 ಮುಂದೊಂದು 0. 23 1 20, 23 2 46, 23 3 ಹಂಗಾರೆ ಟೋಟಲ್ ಎಷ್ಟಾಯ್ತು? 20 ರೂಪಾಯಿಕ 3 ರೂಪಾಯಿ ಬಡ್ಡಿ ಬಂದೈತಿ. ಹಂಗಾರೆ ಟೋಟಲ್ ಎಷ್ಟು ಪರ್ಸೆಂಟ್ ಆತಪ್ಪ? ಪರ್ಸೆಂಟೇಜ್ ಬದಲು ಮಾಡ್ಬೇಕಂದ್ರೆ 100 ಇಂದ ಗುಣಿಸ್ತೀವಿ. 21 25, 5 3 ಎಷ್ಟು ಬಂತು? 15% ಬಡ್ಡಿ. ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ? 15%. ಇಲ್ಲಿ ನೋಡ್ರಿ, ಕೊಟ್ಟಿರೋದು ಒಂದು ವರ್ಷದ ಕೊನೆಗೆ. ಹಂಗಾರ ಇದು ಎಷ್ಟು ಇರ್ತತಿ? 100 ರೂಪಾಯಿ ಮ್ಯಾಗ 15 ರೂಪಾಯಿ ಬಡ್ಡಿ ಬಂದತ್ತಂದ್ರ ಎಷ್ಟು ಇರ್ತತಿ? ಇದು 115 ಇರ್ತೈತಿ, ಹೌದಲ್ಲ? 115 ಇರ್ತೈತಿ. 115 ಅಂತಂದ್ರೆ ಎಷ್ಟು ಕೊಟ್ಟರು? 1150 ಕೊಟ್ಟರು. ಏನ್ ಕಂಡುಹಿಡಿಬೇಕು ನಾವು? ಅಸಲು. ಅಸಲು ಎಷ್ಟು ಇರ್ತೈತಿ? 100% ಇರ್ತೈತಿ. 115 1 115 10 10 ಇಂಟು 100 ಅಂದ್ರೆ ಎಷ್ಟು ಬಂತು? 1000 ಬಂತು. ಡೈರೆಕ್ಟ್ ಆನ್ಸರ್. ಇಲ್ಲ ಸರ, ಈ ರೀತಿ ಪ್ರಶ್ನೆಗಳಿದ್ದಾಗ ನಮ್ಗೊಂದು ಶಾರ್ಟ್ ಟ್ರಿಕ್ನು ಇದೆ. ಆ ಶಾರ್ಟ್ ಟ್ರಿಕ್ ಏನಪ್ಪಾ ಅಂತಂದ್ರ, 1 ವರ್ಷದ ಕೊಟ್ಟ 2 ವರ್ಷದ ಕೊಟ್ಟಾಗ ಡೈರೆಕ್ಟ್ ಆಗಿ ನಾವು ಅಸಲು ಕಂಡುಹಿಡಿಬಹುದು. ಹೆಂಗಂತಂದ್ರ A1 ಇಂಟು A1 ಡಿವೈಡೆಡ್ ಬೈ A2. ಏನಿದ್ರ ಸೂತ್ರ? A1 ಅಂತಂದ್ರೆ ಎಷ್ಟು ಬಂತು? 1150 ಇಂಟು 1150 ಡಿವೈಡೆಡ್ ಬೈ A2 ಅಂದ್ರೆ ಎಷ್ಟು? ಇದ್ರದ್ದು 1322.5. ಈ ಪಾಯಿಂಟ್ ತೆಗೆದ್ರೆ ಇಲ್ಲೊಂದು ಎಕ್ಸ್ಟ್ರಾ 0 ಆಗ್ತತಿ. ಇನ್ನು ಕಾಟ್ ಕೋಟ್ ಹೊಡೆದ್ರೆ ಲಾಸ್ಟ್ಗೆ ಏನ್ ಬರ್ತತಿ? 1000 ಬರ್ತತಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ನೋಡ್ರಿ ಏನದ? ಹೈಟ್ ಆಫ್ ದ ಕೋನ್ ಈಸ್ 24 cm ಅಂಡ್ ರೇಡಿಯಸ್ ಆಫ್ ದ ಬೇಸ್ ಇಸ್ 10.5 cm. ಫೈಂಡ್ ದ ವಾಲ್ಯೂಮ್. ವಾಲ್ಯೂಮ್ ಅನ್ನ ಕಂಡುಹಿಡಿಬೇಕು. ನೋಡ್ರಿ, ಇಲ್ಲಿ ಆಪ್ಷನ್ ಒಳಗ ಪಾಯಿಂಟ್ ಐತಿ? ಇಲ್ಲ. ಹಂಗಾರೆ ಡೈರೆಕ್ಟ್ ಏನ್ ಮಾಡೋಣ? 11 ಗುಣಾಕಾರ ಚೆಕ್ ಮಾಡೋಣ. 3 2 11, 8 3 11 ಇದು ಆಗಕ್ ಸಾಧ್ಯ ಐತಿ. 7 2 9, 7 2 9 ಇದು ಆಗಕ್ ಸಾಧ್ಯ ಐತಿ. 5 2 4 6, 5 6 11 ಇದು ಆಗಕ್ ಸಾಧ್ಯ ಇಲ್ಲ. 8 2 10, 9 4 ಇದು ಆಗಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ 11ರಿಂದ ಬಾಗ್ ಹೋಗುವಂತ ಸಂಖ್ಯೆ ಏನಾಗ್ತಾವ? 2 ಕೂಡ 2ರ ವ್ಯತ್ಯಾಸ ಏನ್ ಬರ್ಬೇಕು? ಅಲ್ಟರ್ನೇಟಿವ್ ಒಂದು 0 ಬರ್ಬೇಕು, ಇಲ್ಲ 11 ಬರ್ಬೇಕು. ರೈಟ್? ಹಂಗಾರೆ ಈಗ ಸಿಕ್ಕದ್ದು ನಮ್ಗೆ ಇವು 2 ಆಪ್ಷನ್. ಇನ್ ಏನ್ ಚೆಕ್ ಮಾಡ್ಬೋದು ನಾವು? ಇಲ್ಲಿ ನೋಡ್ರಿ, 3ರಿಂದ ಈ ಸಂಖ್ಯೆನೂ ಬಾ ಹೋಗತಿ, 3ರಿಂದನೂ ಈ ಸಂಖ್ಯೆ ಬಾ ಹೋಗತಿ. ಒಂದ ಸಂಖ್ಯೆ ಬಾ ಹೋಗಿತ್ತಂತಂದ್ರ ನಾವ್ ಏನ್ ಮಾಡ್ತಿದ್ವಿ? ಚೆಕ್ ಮಾಡ್ತಿರ್ಲಿಲ್ಲ. ಈಗ 3ರಿಂದ ಬಾ ಹೋಗುವಂತ ಸಂಖ್ಯೆ ಯಾವ ಚೆಕ್ ಮಾಡೋಣ? ಈ ಸಂಖ್ಯೆ ಕಂಪ್ಲೀಟ್ 3ರಿಂದ ಹೋಗಂಗಿಲ್ಲ, ಇದು ಆಗಕ್ ಸಾಧ್ಯ ಇಲ್ಲ. 7 2 9, 7 2 9 ಈ ಸಂಖ್ಯೆ 3ರಿಂದ ಬಾ ಹೋಗ್ತತಿ. ಹಂಗಾರೆ ಡೈರೆಕ್ಟ್ ಇದ ಆನ್ಸರ್ ಅನ್ನ ಟಿಕ್ ಮಾಡ್ಬೋದಾಗಿತ್ತು. ಹೆಂಗ ನೋಡ್ರಿ, ಸೂತ್ರ ಅದ 1 ಡಿವೈಡೆಡ್ ಬೈ 3, ಪೈ ಅಂತಂದ್ರ 22 ಡಿವೈಡೆಡ್ ಬೈ 7, ಆರ್ ಸ್ಕ್ವೇರ್
ಆರ್ ಸ್ಕ್ವೇರ್ ಅಂತಂದ್ರ ರೇಡಿಯಸ್ 10.5 ಐತಿ. ಈ ಪಾಯಿಂಟ್ ತೆಗಿಯಕ್ ನಾ 10ರಿಂದ ಭಾಗಿಸ್ತೀನಿ. 10.5 2 ಸಲ ಆರ್ ಸ್ಕ್ವೇರ್ ಇಂಟು ಎಚ್. ಹೈಟ್ ಎಷ್ಟೈತಿ 24 ಐತಿ. 24ರಿಂದ ಭಾಗಿಸ್ತೀನಿ. 1/3 ಪೈ ಆರ್ ಸ್ಕ್ವೇರ್ ಎಚ್. ಇದು ವಾಲ್ಯೂಮ್ ಕಂಡುಹಿಡಿಯುವಂತ ಸೂತ್ರ. ಓಕೆ, ನೆಕ್ಸ್ಟ್ ನೋಡ್ರಿ, 3 1 3 3 8 24. ಓಕೆ, 7 1 7 7 1 7 7 5 35. ಓಕೆ, ನೆಕ್ಸ್ಟ್ 5 3 15 5 2 10 2 1 2 2 4 8. ಓಕೆ, 2 2 4 2 5 10 10. ಓಕೆ, 5 1 5 5 2 10 5 1 5. ಹಂಗಾರೆ ಏನು ಉಳಿತಿಗಿಲ್ಲಿ 21 2 42 42 3 ಎಷ್ಟು ಬಂತು 3 2 4 3 12. ಓಕೆ, ಇನ್ನು ಎಷ್ಟರಲ್ಲಿ ಗುಣಿಸ್ಬೇಕು ಇದನ್ನ 22ರಲ್ಲಿ. ಇದನ್ನ ಏನ್ ಮಾಡೋದು ನಾವು 2 ಇಂಟು 11 ಮಾಡ್ಕೊಂಡು 6 2 12 12 24 25 ಇಂಟು 11. 11ರಿಂದ ಗುಣಿಸೋದು ಈಜಿ ಅಲ್ಲ. ಲಾಸ್ಟ್ 2 ಐತಿ. 5 2 7 5 2 7 2ಕ್ಕೆ 2. ಈಗೂ ಕೂಡ ಅಷ್ಟೇ ಉತ್ತರ ಬಂತು. ಇದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. 11 ಮತ್ತು 3 ಮಲ್ಟಿಪಲ್ ಚೆಕ್ ಮಾಡಿದ್ರೆ ಮುಗಿದು ಹೋಗ್ತಾ ಇತ್ತು. ನೆಕ್ಸ್ಟ್ ಏನದ, ಎಲ್ ಅವರ ಆದಾಯವು ಎಂ ಅವರ ಆದಾಯಕ್ಕಿಂತ 30% ಹೆಚ್ಚಿದೆ. ಎಂ ಅವರ ಆದಾಯವು ಎನ್ ಅವರ ಆದಾಯಕ್ಕಿಂತ 20% ಹೆಚ್ಚಾಗಿದೆ. ಎನ್ ಅವರ ಆದಾಯವು ಸುಮಾರು ಎಲ್ ಅವರ ಆದಾಯಕ್ಕಿಂತ ಎಷ್ಟು ಕಡಿಮೆ ಇದೆ? ಒಬ್ರು ಎಂ ಅದರ, ಒಬ್ರು ಎನ್ ಅದರ, ಒಬ್ರ ಎಲ್ ಅದರ. ಈಗ ಏನ್ ಅನ್ಕೊಳ್ಳು ನಾವು, ಎಲ್ದೈತಿ ಎಮ್ದೈತಿ ಎಣ್ಣದೈತಿ. ಓಕೆ, ಎಣ್ಣದ ಈ ಎಲ್ ಎಂ ಎನ್ ಕೊಟ್ರ ಉಲ್ಟಾ ಬರ್ಕೊಂಡು ಎಲ್ ಎಂ ಎನ್. ಓಕೆ, ಎಣ್ಣದ 100 ರೂಪಾಯಿ ತನಕ. ಈ ಎಮ್ದ ಇವನ್ಕಿತ್ರ 20% ಹೆಚ್ಚು. 100ಕ್ಕೆ 20% ಅಂದ್ರೆ ಎಷ್ಟು? 120. ಈ ಎಲ್ಲೊಂದ ಎಮ್ಕಿತ್ರ 30%. 10% ಅಂದ್ರ 12, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್. 30% ಅಂದ್ರ 12 3 36. 36 ಇದಕ್ಕಿತ್ರ ಹೆಚ್ಚಿಗೆ, ಇದಕ್ಕಿತ್ರ 36 ಹೆಚ್ಚಿಗೆ ಅಂದ್ರೆ ಎಷ್ಟಾಯ್ತು? 156 ಆಯ್ತು. ಎಷ್ಟಾಯ್ತು? 156. 10% ಅಂದ್ರೆ 12, 30% ಅಂದ್ರೆ 36. ಇದಕ್ಕಿತ್ರ 36 ಹೆಚ್ಚಿಗೆ ಅಂದ್ರೆ ಎಷ್ಟಾಯ್ತು? 156. ಹಂಗಾರ ಏನ್ ಕೇಳಿರಲಿ, ಎನ್ ಅವರ ಆದಾಯವು ಎಲ್ಗಿಂತ ಎಷ್ಟು ಕಡಿಮೆ ಐತಿ? ಎಲ್ಗಿಂತ ಎಷ್ಟು ಕಡಿಮೆ ಐತಿ ನೋಡ್ರಿ, 56 ಕಡಿಮೆ ಐತಿ. ಎಷ್ಟ್ರೊಳಗ? 156 ಒಳಗ ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ರಿ, ಮುಗೀತು ನೋಡ್ರಿ. 4ರಿಂದ ಬಾಕೋತ್ 4 1 4 4 4 3 12 4 9 36. ಇದನ್ನ 40 ಅನ್ಕೊಳ್ಳೋಣ ನಾವು. ಅಂದಾಜು ಅಪ್ರಾಕ್ಸಿಮೇಟ್ಲಿ ಬೇಕು ತಗೊಳ್ಳೋಣ ನಾವು. ಇಲ್ಲಿ ಕೊಟ್ರ ನೋಡಿ ಅಪ್ರಾಕ್ಸಿಮೇಟ್ಲಿ 14 ಭಾಗಿಸು 39ನ 40 ಅನ್ಕೊಳ್ಳೋಣ ಇಂಟು 100. 0 ಇಂದ 0 2 2 2 7 2 1 2 5 7 5 ಎಷ್ಟು ಬಂತು? 35 ಬಂತು. 35ರ ಸನಿಹಕ್ಕೆ ಯಾವ್ದೈತಿ ನೋಡ್ರಿ, ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ ಏನದ, A1 ವಸ್ತುವು A2 ವಸ್ತುವಿಗಿಂತ 19 ಪಟ್ಟು ಹೆಚ್ಚಾದ್ರೆ A1 A2 ಅದಾವ. ಇದು A1 ಐತ್ಲಾ, A2 ಗಿಂತ A1 1 ಇದ್ರೆ ಇದು 19 ಹೆಚ್ಚಿಗೆ. 19 ಹೆಚ್ಚಿಗೆ ಅಂದ್ರೆ ಎಷ್ಟು ಆಯ್ತದ? 20 ಆಯ್ತು. ಹಾಗಾದ್ರೆ A2 ವಸ್ತು A1 ಗಿಂತ ಎಷ್ಟು ಕಡಿಮೆ ಐತಿ? ಇದ್ರಕ್ಕಿಂತ ಇದು ಎಷ್ಟು ಕಡಿಮೆ ಐತಿ? 19 ಕಡಿಮೆ ಐತೆ. ಎಷ್ಟು ರೂಪಾಯಿ ಒಳಗ? 20 ಒಳಗ. ಯಾಕಂದ್ರೆ ಈಗ ಎಲ್ಲಿಂದ ಕಡಿಮೆ ಅಂತ ಇಲ್ಲಿಂದ ಕಡಿಮೆ ಅಂತ ಕೇಳ್ತಾರ, ಅದಕ್ಕೆ ಬೇಸ್ ಇದಾಗ್ತದೆ. ಇಂಟು 100. 21 25 19 95 ಶೇಕಡ ಬಂತು. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಏನದ, ಒಬ್ಬ ವ್ಯಾಪಾರಿಯು ಒಂದು ವಸ್ತುವಿನ ಅಸಲು ಬೆಲೆಯ ಮೇಲೆ 40% ಹೆಚ್ಚಿಸಿ ನಮೂದಿಸುತ್ತಾನೆ. ಅವನು ಅದಕ್ಕೆ ಒಂದಿಷ್ಟು ರಿಯಾಯಿತಿ ನೀಡುತ್ತಾನೆ ಮತ್ತು 10% ಲಾಭ ಗಳಿಸುತ್ತಾನೆ. ಹಾಗಾದ್ರೆ ಶೇಕಡಾವಾರು ರಿಯಾಯಿತಿ ಎಷ್ಟು? ಒಂದು ವಸ್ತು ಇತ್ತು 100 ರೂಪಾಯಿ ಅನ್ಕೋರಿ, ಅದ್ರ ಮ್ಯಾಗ 40 ರೂಪಾಯಿ ಹೆಚ್ಚಿಗೆ ಹೆಚ್ಚನ. 40 ರೂಪಾಯಿ ಹೆಚ್ಚಿಗೆ ಹೆಚ್ಚನಂದ್ರೆ ಎಷ್ಟಾಯ್ತು? 140 ಆಯ್ತು. ಹೌದಾ? ಈಗ 10% ಲಾಭ ಗಳಿಸ್ಬೇಕು. 100 ರೂಪಾಯಿ ಮ್ಯಾಗ 10% ಲಾಭ ಗಳಿಸ್ಬೇಕಂದ್ರೆ ಎಷ್ಟಕ್ ಮಾರ್ಬೇಕವ? 110ಕ್ಕೆ ಮಾರ್ಬೇಕು. ಹಂಗಾರೆ ಎಷ್ಟು ರಿಯಾಯಿತಿ ಕೊಟ್ಟ ನೋಡ್ರಿ, 30 ರೂಪಾಯಿ ರಿಯಾಯಿತಿ ಕೊಟ್ಟನ. ಎಷ್ಟು ರೂಪಾಯಿ ಒಳಗ? 140 ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 3 1 0 0 ಹೋಯ್ತು. ಓಕೆ, 300 ಈಗೇನಾತ? 300 ಭಾಗಿಸು 14. 14 2 28. 2 ಉಳಿತಾ? 0 ಕೆಳಗೆ ತಗೊಂಡ್ರೆ 20 ಆಯ್ತು. 14 1 14 21 ಪಾಯಿಂಟ್ ಯಾವ ಆಪ್ಷನ್ ಐತಿ ನೋಡ್ರಿ? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು.
ನೆಕ್ಸ್ಟ್ ಫೈಂಡ್ ದ ನಂಬರ್ಸ್ ಆಫ್ ಇಫ್ ದ HCF ಅಪ್ ಟು ನಂಬರ್ ಇಸ್ 47 ಅಂಡ್ ದೇರ್ ಸಮ್ ಇಸ್ 118. ಒಂದು ವೇಳೆ ಎರಡು ಸಂಖ್ಯೆಗಳ ಮಸ ಏನೈತಿ 47. ಮಸ ಅಂತಂದ್ರ ದೊಡ್ಡ ಸಂಖ್ಯೆ, ಎರಡು ಸಂಖ್ಯೆಯಿಂದ ಬಾಹು ಹೋಗ್ಬೇಕು. ಓಕೆ, ಮತ್ತು ಅವುಗಳ ಮೊತ್ತವು 188 ಆಗಿದೆ. ಹಂಗಾದ್ರೆ ಆ ಸಂಖ್ಯೆ ಕಂಡಿಡ್ರಿ. ಮೊತ್ತ 188 ಆಗ್ಬೇಕು. ನೋಡ್ರಿ, ಎರಡು ಸಂಖ್ಯೆ ಕೂಡಿಸಿದಾಗ 188 ಆಗತ್ತೇನಿದ? ಇಲ್ಲ. ಇದು 188 ಆಗತೈತಿ? ಆಗತ್ತೆ. ಇದು 188 ಆಗತೈತಿ? ಇಲ್ಲ. ಇದು 188 ಆಗತೈತಿ? ಇಲ್ಲ. ಹಂಗಾರೆ ಯಾವ ಆಪ್ಷನ್ ಕರೆಕ್ಟ್ ಇತ್ತು? ಆಪ್ಷನ್ 2 ಕರೆಕ್ಟ್ ಇತ್ತು. ಇಲ್ಲ ಅಂದ್ರೆ 47ರಿಂದ ಬಾಹು ಹೋಗುವಂತ ಸಂಖ್ಯೆ ಯಾವ್ಯಾವ? ಎರಡು. ಇವೆರಡು ಅದಾವ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಅದೇ ರೀತಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.